ನೌಕರರ ಸಂಘ ಒಂದು ಮಾಡ್ಕೊಂಡಿದ್ದಾರೆ. ಅದರ ಮೂಲಕ ಇವರು ಹೋರಾಟ ಮಾಡ್ತಾ ಇದ್ದಾರೆ. ಪಾಪ ಆ ಸಂಘ ಮಾಡ್ಬೇಕಾದ್ರು ಪಾಪ ಇವ್ರು ಕೈಯಿಂದ ದುಡ್ಡು ಹಾಕ್ಬೇಕು ಹೆಣ್ಮಕ್ಳು. ಇವರು ಈ ಒಂದು ಅಂಗನವಾಡಿ ಸಹಾಯಕ ಕಾರ್ಯಕರ್ತೆಯವರು ಯಾಕಪ್ಪ ಅಂತಂದ್ರೆ ಯಾವ ಸಂಘ ಆದರೂ ರಿಜಿಸ್ಟ್ರೇಷನ್ ಆಗಬೇಕು, ಮತ್ತೇನೋ ಆಗಬೇಕು, ಅದು ನಡಿಬೇಕಲ್ರಿ. ಅದಕ್ಕೆ ಮಿನಿಮಮ್ ಒಂದಿಷ್ಟು ಏನಾದರೂ ಕೊಡಬೇಕಲ್ಲ ಹೊಟ್ಟೆಗೆ. ಅದು ಸಹಿತ ಕೊಡೋದು ಸ್ಥಿತಿ ಒಳಗೆ ಪಾಪ ಅನೇಕ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ. ನಮ್ಮ ದುರಂತದ ಇಂಥ ಸಂಘಟನೆಗಳಿಂದ ಸಹಿತ ಹೆಣ್ಣುಮಕ್ಕಳ ಶೋಷಣೆ ಅಥವಾ ಇನ್ನುಳಿದ ಶೋಷಣೆ ಆಗ್ತಿರ್ತದೆ. ಅದು ಬೇರೆ ಮತ್ತು ಇನ್ನೊಂದು ಚರ್ಚೆ ಅದು. ಆದರೆ ಅವ್ರು ಮಾಡ್ಲಿಕ್ಕೆ ಇದ್ದಿದ್ದಾರಲ್ಲ ಒಂದು ಹೋರಾಟವನ್ನು ಅದನ್ನು ಮೆಚ್ಚಿಸ್ಬೇಕಾಗ್ಯದ. ಎಲ್ಲ ನೆಲೆಯಲ್ಲಿ ಸರ್ಕಾರಕ್ಕೆ ಬೆನ್ನ ಹತ್ತಿದ್ದಾರೆ ಪಾಪ. ಬೆಂಗಳೂರು ದೂರ ದೂರ ಊರುಗಳಿಂದ ಬಂದು ನಿಂತಿದ್ದಾರಲ್ಲ, ಅವ್ರ ದಿನನಿತ್ಯ ವೆಚ್ಚ ಅಂದರೆ ಖರ್ಚು ಏನಾಗಬಾರ್ದು. ಆ ಹೆಣ್ಮಕ್ಳು ಇರೋದ್ರಿಂದ ಸ್ವತಂತ್ರ ಉದ್ಯಾನವನದಲ್ಲಿ ಸರಿಯಾದ ಅವ್ರ ಬೆಳಗ್ಗೆ ಶೌಚಾಲಯ ಪ್ರಶ್ನೆ, ಮತ್ತೆ ಅವ್ರ ಪ್ರಶ್ನೆ, ವಾಶ್ರೂಮ್, ಬಾತ್ರೂಮ್ ಎಲ್ಲ ಸಮಸ್ಯೆಗಳು ಇದನ್ನೆಲ್ಲ ಮೀರಿ ಪಾಪ ಅವ್ರು ಬಂದು ನಿಲ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಯಾಕೆ ಗಮನ ಹರಿಸ್ತಾ ಇಲ್ಲ? ಇರ್ಬೋದು ಫಂಡ್ ಕಡಿಮೆ ಸರ್ಕಾರದ್ದು, ಇದು ಕೊಡ್ತಾರಪ್ಪ, ಗ್ಯಾರಂಟಿ ಕೊಡಬೇಕು, ಅದನ್ನು ಮಾಡಬೇಕು, ಎಲ್ಲ ಮಾಡಬೇಕು. ಮತ್ತು ಅದನ್ನು ಮಾಡೋದಕ್ಕಾಗಿ ನೀವು ಸ್ವೀಕಾರ ಮಾಡಿದ್ದೀರ ಅಧಿಕಾರವನ್ನು. ಮತ್ತು ನಿಮ್ಮನ್ನು ಬಿಟ್ಟು ಮತ್ತೆ ಯಾರನ್ನು ಕೇಳಬೇಕು ಅವರು? ಹಿಂಗೆ ದಿನಗಳನ್ನು ಮುಂದೂಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ, ಇನ್ನಷ್ಟು ಭೀಕರ ಆಗ್ಲಿಕ್ಕಂತಂದ್ರೆ. ಅವ್ರೇನೂ ಕೇಳ್ತಾ ಇಲ್ಲ. ಒಂದು 15,000 ರೂಪಾಯಿ ಪಗಾರನ ಮಾಡಿ ನಮಗೆ ತಿಂಗಳಿಗೆ ಕಾರ್ಯಕರ್ತರಿಗೆ, ಮತ್ತು ಸಹಾಯಕರಿಗೆ 10,000 ಮಾಡಿರಿ ಅಂತ. ಈಗ ಕಡಿಮೆ ಅದು ಪಾಪ ಅವ್ರಿಗೆ ಬದುಕು ಕಷ್ಟ ಆಗ್ಯದ. ಸಹಜ ಅನ್ನಿಸ್ತದ್ರಿ ಯಾರಿಗಾದರೂ. ಒಂದು ಸರ್ಕಾರಕ್ಕೆ ಇಲ್ಲಿ ಕೇಳ್ತಾ ಇದ್ದಾರೆ. ಅತ್ಯಂತ ಕಡಿಮೆ ಪೇಮೆಂಟ್ ಇವತ್ತಿಂದು ಲೆಕ್ಕ ಹಾಕ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ಅವರ ಬಗ್ಗೆ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳೋದು ಭಾಳ ಅನಿವಾರ್ಯ ಇದೆ. ಅನೇಕ ಸಮಸ್ಯೆಗಳು ತಗೊಳ್ರಿ, ಅದೆಲ್ಲ ಬೇರೆ ಮಾತು. ಹಾಗೆಂತಂದ್ರೆ ಮತ್ತು ಒಳ್ಳೆಯದು ಲಾಭಿಸ್ಬೇಕಾಗಲ್ಲ ಸಿದ್ದರಾಮಯ್ಯನವ್ರಿಗೆ. ಸಾಕಷ್ಟು ಟ್ಯಾಕ್ಸ್ ತುಂಬ್ತಾರೆ ನಮ್ಮ ಜನ. ಆ ಟ್ಯಾಕ್ಸ್ ದುಡ್ಡು ಎಲ್ಲೆಲ್ಲರೂ ಹೋಗ್ತದೆ. ಒಮ್ಮೆ ಖರ್ಚು ಬಿಡುಗಡೆ ಮಾಡಿರಿ. 4 ಲಕ್ಷ ಕೋಟಿ ನೀವು ಸರ್ಕಾರ ಕೊಡಿದ್ರಿ ಕೇಂದ್ರ ಸರ್ಕಾರಕ್ಕೆ, ಅದು ಇಲ್ಲಿ ಹೋಗ್ತಾ ಅವ್ರು ಹೇಳ್ತಾರೆ. ಆದರೆ ಸಂಗ್ರಹ ಮಾಡಿ ಅದ್ರ ನಿಮ್ಮ ದುಡ್ಡು ಎಷ್ಟು ಬಂತು, ಎಷ್ಟು ಖರ್ಚು ಮಾಡಿರಿ, ಯಾವುದು ಖರ್ಚು ಮಾಡಿದ್ರಿ, ನಿಮ್ಮ ಸರ್ಕಾರದ ಉತ್ಪನ್ನಗಳೇನು, ಇವೆಲ್ಲನೂ ನಮ್ಮ ಜನಕ್ಕೆ ತಿಳಿಸ್ರಿ. ನಿಮ್ಮಲ್ಲಿ ಸಾಧ್ಯ ಇಲ್ಲ ಅಂದ್ರೆ ಖಜಾನೆ ಖಾಲಿ ಆಗಿದ್ರೆ ಖಜಾನೆ ಖಾಲಿ ಆಗಿದೆ ಅಂತ ಹೇಳಿಬಿಡ್ರಿ. ಪಾಪ ಕೇಳಿದ್ರೆ ಬಿಡ್ತಾರೆ, ನೋಡೋಣ್ರಿ. ಯಾಕಂದ್ರೆ ಖಜಾನೆ ಖಾಲಿ ಆಗಿದೆ ಅಂದ್ಕೊಂಡು ನೀವು ಇಲ್ಲ ಅಂತೀರಿ, ಮತ್ತು ಎಲ್ಲ ಸರಿ ಸುರಕ್ಷತೆ ಅಂತ ಹೇಳ್ತೀರಿ. ಎಲ್ಲ ನಾವು ಗ್ಯಾರಂಟಿ ಕೊಡ್ತಾ ಇದ್ರಿ ಇಲ್ಲ ಅಂತಾರೆ. ಇನ್ನೂ ಕೆಲವೊಂದು ಹಿಂದೆ ಮುಂದೆ ಆಗ್ತಾ ಇದ್ದಾವೆ, ಇಲ್ಲಂತೂ ಅಲ್ಲ. ಆದರೆ ಪಾಪ ಇವರು ಅಂಗನವಾಡಿ ಕಾರ್ಯಕರ್ತರು